ಮಾಡಿದ ಸರ್ಕಾರಕ್ಕೆ ವಾಲ್ಮೀಕಿ ನಿಗಮದ ಹಣವನ್ನು ಲೂಟಿ ಮಾಡಿ ನನಗೂ ತಮ್ಮ ಮೇಲೆ ಯಾರ ಮೇಲೆ ಕೂಡ ವೈಯಕ್ತಿಕ ಅಭಿಪ್ರಾಯಗಳು ವೈಯಕ್ತಿಕ ದ್ವೇಷಗಳಿಲ್ಲ. ಮೊನ್ನೆ ವಿಜೇಂದ್ರ ಅವರು ಹೇಳ್ತಾ ಇದ್ರು ನಾಗೇಂದ್ರನ ಮೇಲೆ ನನಗೆ ವೈಯಕ್ತಿಕ ದ್ವೇಷ. ನಾನು ಸ್ವಾಗತ ಮಾಡಿದೆ. ಆ ರೀತಿ ಬನ್ನಿ ಸ್ವಾಮಿ. ಕಳೆದ 3 ದಿನದ ಸದನದ ಕಲಾಪಕ್ಕೆ ಕಾಂಗ್ರೆಸ್ ಅವರು ಅಡ್ಡಿ ಮಾಡ್ತಾ ಇದ್ದಾರೆ. ಒಬ್ಬ ಮಂತ್ರಿಗೋಸ್ಕರ ಅದು 187 ಕೋಟಿ ಖಜಾನೆಗೆ ಕನ್ನ ಹಾಕಿ ಖಜಾನೆ ಬೀಗ ಹೊಡೆದು ದಲಿತರ ಹಣವನ್ನ 600 ಬ್ಯಾಂಕ್ ಅಕೌಂಟ್ಗಳಿಗೆ. ಇದು ಸಾಧ್ಯನಾ? ಬೇರೆ ಯಾವುದೇ ರಾಜ್ಯದಲ್ಲಿ ಸಾಧ್ಯ ಇಲ್ಲ, ಯಾವುದೇ ದೇಶದಲ್ಲೂ ಸಾಧ್ಯ ಇಲ್ಲ. 600 ಅಕೌಂಟ್ಗೆ ಡಿವೈಡ್ ಮಾಡಿ 600 ಅಕೌಂಟಿಂದ ಇವರ ಫ್ಯಾಮಿಲಿ ಅಕೌಂಟ್, ಇವರ ರಿಲೇಷನ್, ಇವ್ರ ಫ್ಯಾಮಿಲಿ, ಇವ್ರ ಕುಟುಂಬದವರ ಹೆಸರಿಗೆ ಡೈರೆಕ್ಟ್ ಆಗಿ ಹಣ ಹೋಗಿರುವಂತದ್ದು. ನೇರವಾಗಿ ಈ ವಾಲ್ಮೀಕಿ ಹಣ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಿಗೂ ಗೊತ್ತು, ಡಿ ಕೆ ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೂ ಗೊತ್ತು. ಈ ಲೂಟಿ ಹೊಡೆದಿರೋ ಹಣ ಬಳ್ಳಾರಿ ಚುನಾವಣೆಗೆ, ಬೇರೆ ಬೇರೆ ಕಾಂಗ್ರೆಸ್ಸಿನ ಚುನಾವಣೆಗೆ ಹೋಗಿರುವಂತದ್ದು ದಾಖಲೆ ಸಮೇತ ಇವತ್ತು ಬಿಡುಗಡೆಯಾಗಿದೆ. ಇಡಿ ಚಾರ್ಜ್ ಶೀಟ್ ಇದೆ, ಅದರಲ್ಲಿ ಮೊದಲ ಅಪರಾಧಿ ಇವರೇ. ಸಿಬಿಐ 3 ಚಾರ್ಜ್ ಶೀಟ್ ಇದೆ, 3 ಚಾರ್ಜ್ ಶೀಟ್ ಎಲ್ಲ ಮೇನ್ ಕಿಂಗ್ ಪಿನ್ ಇವರೇ, ನಾಗೇಂದ್ರನೇ. ಅದರಲ್ಲಿ 1,20,00,000 ಹಣ ನೇರವಾಗಿ ಇವರ ಅಕೌಂಟ್ಗೆ ಹೋಗಿದೆ, ಅವರ ಕುಟುಂಬದ ಅಕೌಂಟ್ಗೆ ಹೋಗಿದೆ. ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ? ಇವತ್ತು ಮಂತ್ರಿಮಂಡಲದಲ್ಲಿ ನಾವು ನೋಡ್ತಾ ಇದ್ದೀವಿ, ವಿಧಾನಸಭೆಯಲ್ಲಿ ಎಂಎಲ್ಎಗಳು, ಕಾಂಗ್ರೆಸ್ ಎಂಎಲ್ಎಗಳೇ ಪತ್ತೆ ಇಲ್ಲ, ಕಾಣೆ ಆಗೋಟಿದ್ದಾರೆ. ಕಾಂಗ್ರೆಸ್ ಎಂಎಲ್ಎಗಳು ಬೀದಿಗಳಲ್ಲಿ ಮಾತಾಡ್ತಾ ಇದ್ದಾರೆ. ಹಣ ಕೊಟ್ಟವ್ರಿಗೆ ಮಂತ್ರಿ ಅಂತ ನಾವೆಲ್ಲ ಹೇಳ್ತಾ ಇರೋದು, ಬಿಜೆಪಿ ಕಾಂಗ್ರೆಸ್ ಅವರೇ ಹೇಳ್ತಾ ಇದ್ದಾರೆ. ಈ ನಾಗೇಂದ್ರನು ಕೂಡ ಪೇಮೆಂಟ್ ಮಾಡಿ, ರಾಹುಲ್ ಗಾಂಧಿಗೆ ಪೇಮೆಂಟ್ ಮಾಡಿ ಇವತ್ತು ಇಲ್ಲಿ ಮಂತ್ರಿ ಆಗಿದ್ದಾರೆ. ಅಂದ್ರೆ ನಾವು ಫೈಟ್ ಮಾಡ್ತಾ ಇರೋದು ಒಬ್ಬ ವ್ಯಕ್ತಿ ವಿರುದ್ಧ ಅಲ್ಲ, ಲೂಟಿ ಮಾಡಿರೋ ನಾಗೇಂದ್ರನ ವಿರುದ್ಧ. ಲೂಟಿ ಮಾಡಿರೋ ದಲಿತರ ಹಣ ವಾಪಸ್ ಖಜಾನೆಗೆ ಬರಬೇಕು. ಹಣ, ಆ ಹಣಕ್ಕೋಸ್ಕರ ಸಾವಿರಾರು ಲಕ್ಷಾಂತರ ದಲಿತರು ಕಾಯ್ತಾ ಇದ್ದಾರೆ. ನಮಗೆ ಲೋನ್ ಸಿಗುತ್ತೆ, ನಮಗೆ ಮನೆ ಕಟ್ಟಕ್ಕೆ ದುಡ್ಡು ಸಿಗುತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ. 187 ಕೋಟಿ ಹಣ ಬರುತ್ತೆ ಅಂತ. ಆದ್ರೆ ಈ ಕಾಂಗ್ರೆಸ್ ಅವರದನ್ನ ಲೂಟಿ ಹೊಡೆದು ಇವತ್ತು ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಬಂದು ನಾಗೇಂದ್ರನ್ನ, ಲೂಟಿ ಮಾಡಿರೋ ನಾಗೇಂದ್ರನನ್ನ ಸಮರ್ಥನೆ ಮಾಡಿ ಅವ್ರನ್ನ ವಾಷಿಂಗ್ ಪೌಡರ್ ಹಾಕಿ, ನಿರ್ಮಾ ಪೌಡರ್ ಹಾಕಿ ತೊಳೆಯುವಂತ ಪ್ರಯತ್ನ ಮಾಡಿದ್ರು. ಪರಮೇಶ್ವರ್ಗೆ ಈ ಗತಿ ಬಂದಿದ್ದು ನಾಚಿಕೆಗೇಡು. ಇವತ್ತು ಅವರು ಒಬ್ಬ ದಲಿತರಾಗಿ ದಲಿತರನ್ನ ಲೂಟಿ ಹೊಡೆದಾಗ ಅಲ್ಲಿರೋ ಎಲ್ಲಾ ದಲಿತರು, ಇವತ್ತು ಕಾಂಗ್ರೆಸ್ಗೆ ಏನಾನ ಮಾನ ಮರ್ಯಾದೆ ಇದ್ರೆ ಅಲ್ಲಿರುವಂತ ಎಲ್ಲಾ ದಲಿತರು, ಮಿನಿಸ್ಟರ್ಗಳು ರಾಜೀನಾಮೆ ಕೊಡ್ಬರ್ಬೇಕಾಯ್ತು. ದಲಿತರ ಹಣ ಕಾಂಗ್ರೆಸ್ ಅವರು ನುಂಗಿದ್ದೀರಾ, ಚುನಾವಣೆಗೆ ತಗೊಂಡೋಗಿದ್ದೀರಾ ಅಂತೇಳಿ ಪ್ರತಿಭಟಿಸಿ ಅವರೆಲ್ಲರೂ ಕೂಡ ರಾಜೀನಾಮೆ ಕೊಡಬೇಕಾಯ್ತು, ಕೊಟ್ಟಿಲ್ಲ. ಯಾಕೆ? ಅಧಿಕಾರದ ದುರ್ಬಳಕೆ, ಇನ್ನಷ್ಟು ಲೂಟಿ ಹೊಡೆಯೋಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಅವ್ರನ್ನ ಸಮರ್ಥನೆ ಮಾಡ್ಕೊಂತ ಇದೆ. ನಾವು ಈಗಾಗಲೇ ಇದರ 3 ದಿನದಿಂದ ಹೋರಾಟ ಮಾಡ್ತಾ ಇದ್ದೀರಿ. ಈಗೂ ಕಾಂಗ್ರೆಸ್ ಅವ್ರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನಾವು ಬರದ ಬಗ್ಗೆ ಚರ್ಚೆ ಮಾಡಬೇಕು, ದಲಿತರ ಹಣ ಲೂಟಿ ಆಗಿರೋದ್ರ ಬಗ್ಗೆ ಚರ್ಚೆ ಮಾಡಬೇಕು, ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆ ಮಾಡಬೇಕು. ನಾವು ಕೆಪಿಎಸ್ಸಿ ಹಣ, ಕೆಪಿಎಸ್ಸಿ ಹಗರಣ ಕರ್ಮಕಾಂಡ, ಅದರ ಬಗ್ಗೆ ಚರ್ಚೆ ಮಾಡಬೇಕು. ಇವತ್ತು ನೈಸ್ ವಿಚಾರ, ಎಲ್ಲ ಟೋಲ್ಗಳಲ್ಲೆಲ್ಲ ಗಲಾಟೆ ನಡೀತಾ ಇದೆ. ಟೋಲ್ ಕೊಡಲ್ಲ ಅಂತ ಹೈಕೋರ್ಟ್ ಆರ್ಡರ್ ಆಗಿದೆ. ಇದು ಅಕ್ರಮ ಅಂತೇಳಿ ಹೈಕೋರ್ಟ್ ಆರ್ಡರ್ ಮಾಡಿದೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಕಾಂಗ್ರೆಸ್ ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ, ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾ ಇದ್ದಾರೆ ಅವ್ರನ್ನ.